ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ತುಂಬ ಖುಷಿಯಿಂದ ಇದೆಯಾ? ಈಗ ಅರ್ಥ ಆಯ್ತಾ ನಾನು ಇದ್ದೇನೆ ಅಂತ? ಯೋಚನೆ ಮಾಡಬೇಡ. ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತದೆ. ಆ ಪರಿಹಾರ ನೀನು ಅಂದುಕೊಂಡಿರೋದೆಲ್ಲ ಅಷ್ಟರ ಮಟ್ಟಿಗೆ ಚೆನ್ನಾಗೇ ಆಗಿರುತ್ತದೆ. ಆದರೆ ಪರಿಹಾರ ಮತ್ತು ಸಮಸ್ಯೆ ಇವೆರಡರ ಮಧ್ಯೆ ಇರುವಂಥ ಸಮಯದ ಅಭಾವದಿಂದನೂ ಆ ಸಮಯ ನಮಗೆ ತುಂಬ ಕಷ್ಟಕರವಾಗುತ್ತೆ. ಯಪ್ಪ, ಭೂಮಿ ಬಿರುಕು ಯಾಕೆ ಬಿಟ್ಟು ನಮ್ಮನ್ನು ಹಾಗೆ ನುಂಗಬಾರದು? ಇಷ್ಟೆಲ್ಲ ಸಮಸ್ಯೆ ಇದೆ, ಹೇಗೆ ಮಾಡೋದು? ಎರಡ ಯೋಚನೆಗಳು ಇರಲಿ, ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ಬಗೆಹರಿತಲ್ಲ ಕಂದ. ಒಂದೊಂದಾಗಿ ಸಮಸ್ಯೆ ಬಂದು ಹೋಗಿ ಆಗಲೇಬೇಕು, ಹಾಗೆ ಆಗುತ್ತದೆ. ನಾನು ಮೊದಲೇ ಹೇಳಿದ್ದೆ, ಹೊಸದೊಂದು ಜೀವನಕ್ಕೆ ನಾಂದಿ ಹಾಗೆ ಆಗುತ್ತದೆ. ಸಮಸ್ಯೆ ಬಗೆಹರಿದಾಗ ಆ ಜೀವನ ಪ್ರಾರಂಭವಾಗುತ್ತದೆ ಅಂತ. ಆಯ್ತಲ್ಲ, ಇನ್ನು ಯಾಕೆ ಯೋಚನೆ ಮಾಡುತ್ತೀಯ? ಅದು ಹೇಗೆ ಬಂತು ಹಾಗೆ ಹೋಗ್ತಾ ಇರು. ನಾನು ನಿನ್ನ ಎಂದಿಗೂ ಕೈ ಬಿಡೋದಿಲ್ಲ. ಅರ್ಥ ಆಯ್ತಾ? ಹಾಕಂದ. ಹಾಗೆಯೇ ಒಂದು ಮಾತು ನೆನಪಿಟ್ಟುಕೋ, ಮನೆಯನ್ನು ಸ್ವಚ್ಛವಾಗಿಟ್ಟುಕೋ. ಆದರೆ ಯಾವ ಕಾರಣಕ್ಕೂ ದೇವರ ಮನೆಯನ್ನು ಮಾತ್ರ ನೀನೇ ಸ್ವಚ್ಛಗೊಳಿಸಬೇಕು, ನಿನ್ನಿಂದಲೇ ಆಗಬೇಕು. ಬೇರೆಯವರನ್ನು ಹಚ್ಚಿ ಸ್ವಚ್ಛಗೊಳಿಸಬೇಡ. ಅಲ್ಲಿ ಯಾರ ಕೈಯನ್ನು ಇಡುಗೊಡಲೇಬೇಡ. ನೀನೇ ಮಾಡು. ನಿನ್ನ ಪೂಜಾ ಕೈಂಕರ್ಯಗಳನ್ನು ನೀನೇ ಸ್ವತಃ ಮಾಡು. ನನಗೆ ತೃಪ್ತಿ ಆಗುತ್ತದೆ. ಹಾಗೆಯೇ ಎಲ್ಲ ಕೆಲಸಗಳು ಒಂದೊಂದಾಗಿ ಮಾಡುತ್ತಾ ಬಾ. ಎಲ್ಲವೂ ಒಂದೇ ಮಾಡುತ್ತೇನೆ ಅಂದರೆ ಮೂರ್ಖತನವಾಗುತ್ತದೆ. ಹಾಗೆ ಮೂರ್ಖರ ಮಧ್ಯೆ ನಾವು ಜೀವನ ಮಾಡುವಂತಿದೆಯಲ್ಲ, ಹಾಗಾಗಿ ಮೂರ್ಖತನದಲ್ಲಿ ಜೀವನ ಮಾಡುವಂಥದ್ದು ಕಷ್ಟ. ಈಗ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊ. ಒಳ್ಳೆ ಬುದ್ಧಿವಂತರಿದ್ದರೆ ತಿಳಿಸಿ ಹೇಳಬಹುದು, ದಡ್ಡರಿದ್ದರೆ ಅವರ ಅನುಭವಕ್ಕೆ ತಂದು ಹೇಳಬಹುದು. ಆದರೆ ಈ ಕಡೆ ಪೂರ್ಣವಾಗಿ ಜಾಣರೂ ಅಲ್ಲ, ಈ ಕಡೆ ಪೂರ್ಣವಾಗಿ ದಡ್ಡರೂ ಅಲ್ಲ, ಅಂಥವರ ಮಧ್ಯೆ ಬದುಕೋದು ಮಹಾ ಸಮಸ್ಯೆದಾಯಕವಾದ ಜೀವನ. ಅದನ್ನು ಈಗ ನೀನು ಅನುಭವಿಸ್ತಾ ಇದ್ದೀಯಾ? ಚಿಂತೆ ಮಾಡಬೇಡ. ಅವರು ಹೇಗಿದ್ದಾರೋ ಹಾಗೆ ಹೋಗು. ಕಾಗೆ ತುಂಬ ಬೆಳ್ಳಗಿದೆ ಅನ್ನುತ್ತಾ? ಹೌದು, ತುಂಬ ಬೆಳ್ಳಗಿದೆ. ಹಾಲಿನಷ್ಟು ಬೆಳ್ಳಗಿದೆ ಅಲ್ಲಿಗೆ ಸರಿ ಹೋಗುತ್ತದೆ. ಅವರು ರಂಗೋಲಿ ಕೆಳಗಡೆ ನುಸಿದರೆ ನೀನು ಭೂಮಿ ಕೆಳಗಡೆ ನುಸಿಯುವಂಥ ಬುದ್ಧಿವಂತಿಕೆ ನಿನ್ನಲ್ಲಿ ಬೇಕು. ಹಾಗಾಗಿ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ನಿನ್ನಲ್ಲಿರಲಿ. 5 ಬೆರಳು ಒಂದೇ ಸಮನಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ತಲೆಯೂ ಒಂದೇ ಸಮನಾಗಿದೆ ಅನ್ನಲಿಕ್ಕಾಗಲ್ಲ, ಹೌದಲ್ವಾ? ಹಾಗಾಗಿ ಜೀವನ ತುಂಬ ಅನುಭವಿಸ್ತಾ ಆಗುತ್ತದೆ. ಚಿಂತೆ ಬೇಡ.